FIR ಆಗಬೇಕು ಅಂತೇಳಿ ಆಪದ್ ಬಾಂಧವ ವಕೀಲರಾದಂತಹ ಬಾಲನ್ ಅವರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ. ಅದು ವಿಚಾರಣೆ ನಡೀತಾ ಇದೆ. ಇಲ್ಲಿ ಸತ್ಯ ಹೊರಗಡೆ ಬರಬೇಕು ಅಷ್ಟೇ ಅಲ್ವಾ ನಮಗೆ ಬೇಕಾಗಿರ್ಬೋದು. ಇಲ್ಲಿ ಸತ್ಯವನ್ನ ಮುಚ್ಚಾಕ್ಬೇಕು ಅಂತೇಳಿ, ಸತ್ಯ ಹೊರಗಡೆ ಬರಲೇಬಾರದು ಅಂತೇಳಿ ಒಂದಷ್ಟು ಜನ ವಿಡಿಯೋಗಳ ಮೂಲಕ ಹೇಳ್ತಾ ಇದ್ದಾರೆ, ಪೋಸ್ಟ್ಗಳ ಮೂಲಕ ಹಾಕ್ತಾ ಇದ್ದಾರೆ. ಯಾರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ಹಿರಿಯ ಪತ್ರಕರ್ತರು ಬಹಳ ವಿಚಾರಗಳನ್ನ ತಿಳ್ಕೊಂಡಿರುವಂತಹ ಮೋಹನ್ ಬೋಳಂಗಾಡಿ ಅವರನ್ನ ಕಳೆದ 3 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಅವರು ಎಲ್ಲಾ ವಿಚಾರಗಳಲ್ಲೂ ಸಹ ಈಗ ಸೌಜನ್ಯ ವಿಚಾರದಲ್ಲೂ ಮಾತನಾಡಿದ್ದಾರೆ. ಸೌಜನ್ಯ ವಿಚಾರದಲ್ಲಿ ಸಿಸಿ ಕ್ಯಾಮೆರಾ ಬಗ್ಗೆ ಅವರು ಮಾತನಾಡಿದ್ರು. ಅವರು ಸೌಜನ್ಯ ವಿಚಾರದಲ್ಲಿ ಏನು ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಂತೇಳಿ ಅವತ್ತಿನ ಆಗಿರ್ಬೋದು ಅಂತೇಳಿ ಅವತ್ತಿನ SP ಹೇಳಿದ್ರು, IGP ಅವರು ಹೇಳಿದ್ರು, ಜಡ್ಜ್ಮೆಂಟ್ ಕಾಪಿನಲ್ಲೂ ಉಲ್ಲೇಖ ಆಗಿದೆ. ಈ ಎಲ್ಲಾ ಇಟ್ಕೊಂಡಿದ್ರು ಸಹ ಅವ್ರು ಯಾರನ್ನ ಕಾಪಾಡ್ಲಿಕ್ಕೆ ಇವರು ಮಾತನಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಮೋಹನ್ ಬೋಳಂಗಾಡಿ ಅವರು ಹಿರಿಯ ಪತ್ರಕರ್ತರು, ಅದನ್ನ ಈ ಹೆಣ್ಣು ಮಗಳ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಯಾರೇ ಅತ್ಯಾಚಾರ ಆಗಿರ್ಲಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಅಪರಾಧಿ ಯಾರು ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಆಗಿರುವಂತದ್ದು. ಈ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದೆ. ಆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಸಾಕ್ಷಿಗಳನ್ನ ಕೊಟ್ಟಿದ್ದನ್ನ ಇದೇ ಮೋಹನ್ ಬೋಳಂಗೌಡರು ಹೇಳ್ತಾರೆ, ಆ ಸಾಕ್ಷಿಗಳನ್ನ ಎದುರಿಸಿ ಬದರಿಸಿ ಮಾಡಿದ್ದಾರೆ ಅಂತ. ಇವರು 74 UDRಗಳಲ್ಲಿ ಅಪರಿಚಿತ ಶವಗಳು ಅವತ್ತೇ ಸಿಗುತ್ತೆ, ಅವತ್ತೇ ದಫನ್ ಮಾಡ್ತಾರೆ. ವಾರಸುದಾರರಿಲ್ಲದಂತಹ ಶವಗಳು ಅಂತೇಳಿ ಅಲ್ಲಿ ದಫನ್ ಮಾಡಿರುವಂತಹ ದಾಖಲೆಗಳು ಇವತ್ತು RTI ಮೂಲಕ ಸಿಕ್ಕಿದೆ. ಹಾಗಾದ್ರೆ ಅವತ್ತೇ ಸಿಕ್ಕಿ ಅವತ್ತೇ ದಫನ್ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ವಾರಸುದಾರರಿಲ್ಲ ಅಂತೇಳಿ ಯಾವ ರೀತಿ ಕಂಡಿಡಿದ್ರು? ಹಿರಿಯ ಪತ್ರಕರ್ತರು ಹೇಳ್ಬೇಕಲ್ವಾ? ಅಲ್ಲಿ ದಾಖಲೆಗಳು ಹೇಳ್ತಾ ಇದೆಯಲ್ಲ. ಇಲ್ಲಿ ಅಪರಿಚಿತ ಶವ ಅಂತ ಮೇಲೆ ಅದನ್ನ ಒಂದು ಕಡೆ ಇಡಿಸಿ ಅಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇಷ್ಟು ದಿವಸ ಅಂತೇಳಿ ಕಾದಿದ್ದು ಯಾರು ಬರ್ತಾ ಇದ್ರೆ ಅಪರಿಚಿತ ಶವ ಅಂತ ಮಾಡ್ಬೇಕಲ್ವಾ, ಸಂಸ್ಕಾರ ಮಾಡ್ಬೇಕಲ್ವಾ? ಇಲ್ಲಿ ಯಾವುದೂ ಹಾಗೆ ಇಲ್ಲ. ಎಷ್ಟೋ ಇದ್ರಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅಪ್ರಾಪ್ತ ಬಾಲಕಿಯರು ಇವರೆಲ್ಲ ಏನಾಯ್ತು, ಯಾಕೆ ಮಾಡಿದ್ರು, ಏನಕ್ಕೆ ಬಂದ್ ಸತ್ರು, ಈ ಎಲ್ಲದರ ಬಗ್ಗೆ ಬೇಕಲ್ಲ. ಎಲ್ಲ UDRಗಳು RTI ಮೂಲಕ ಬಂದಿರುವಂತ UDRಗಳು ಹೇಳ್ತಾ ಇದೆಯಲ್ಲ. ಮೋಹನ್ ಬೋಳಂಗಡಿಯವರು ನಮ್ಗೆ ಅವ್ರಿಗೆ ಇದೇ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಸೌಜನ್ಯ ವಿಚಾರದಲ್ಲಿ ಬರ್ತಾರೆ, ಸೌಜನ್ಯ ವಿಚಾರದಲ್ಲಿ ಯಾರೋ ಅತ್ಯಾಚಾರ ಮಾಡಿದಾರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೌಜನ್ಯ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ, ಬರ್ಬರವಾಗಿ ಕೊಂದಾಕಿದ್ದಾರೆ ಅಂತ ಹೇಳ್ತಾರೆ. ಯಾರು ಅನ್ನೋದು ಕಂಡುಹಿಡಿಬೇಕಲ್ಲ, ಈ ತನಿಖೆ ಆಗ್ಬೇಕಲ್ಲ. ಈ ತನಿಖೆ ಆಗ್ಬೇಕು ಅಂತ ತಾನೇ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಮೋಹನ್ ಬೋಳಂಗಡಿ ಅವರು ಏನ್ ಹೇಳ್ತಾರೆ, ಅಲ್ಲಿ ಕುಸುಮಾವತಿ ಅವರು ಅರ್ಜಿ ಸಲ್ಲಿಸಿದಕ್ಕೆ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲಿ ಆನೆ ಮಾಹುತನ ಕೇಸ್ನಲ್ಲಿ ಹಕ್ಕಿ ಪಿಕ್ಕರ್ ವಿಚಾರ ಮಾತನಾಡ್ತಾರೆ. ಅಲ್ಲಿ ಸಂತೋಷ್ ರಾವ್ನ ಲಿಂಕ್ ಮಾಡಿದ್ದಾರೆ ಅಂತೇಳಿ ಗಿರೀಶ್ ಮಟ್ಟಣ್ಣ ಅವರು ದಾಖಲೆಗಳನ್ನ ಬಿಟ್ಟಾಗ ಅಲ್ಲಿ ಸೈಲೆಂಟ್ ಆಗ್ತಾರೆ. ಅದಾದ ನಂತರ ಮತ್ತೊಮ್ಮೆ ಚಿನ್ನಯ್ಯ ಬಂದಾಗ ಚಿನ್ನಯ್ಯ ಬಂದಿರುವಂತಹ ವಿಚಾರದಲ್ಲಿ ಇಲ್ಲಿ ಎಲ್ಲಿ ಸತ್ಯ ಹೊರಗಡೆ ಬಂದ್ಬಿಡುತ್ತೋ ಆ ಸತ್ಯವನ್ನ ಅಸತ್ಯವಾಗಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಇವತ್ತು UDRಗಳ ಬಗ್ಗೆ ಬಾಲನ್ ಅವರು ನೇರವಾಗಿ ಸ್ವಂತ ಇಂಟ್ರೆಸ್ಟ್ ತಗೊಂಡು ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿದಾರಲ್ವಾ. ಅದು FIR ಆಗ್ಬೇಕು, ಸತ್ಯ ಹೊರಗಡೆ ಬರ್ಬೇಕಲ್ವಾ. ಇಲ್ಲಿ ನೇರವಾಗಿ ಈ ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ಳೋದು. ಹೋರಾಟಗಾರರು ಏನೋ ತಪ್ಪು ಮಾಡ್ಬಿಟ್ರು, ಗಿರೀಶ್ ಮಟ್ಟಣ್ಣನವರು ಏನೋ ತಪ್ಪು ಮಾಡಿಬಿಟ್ರು ಅಂತೇಳಿ ಅವರ ತಪ್ಪುಗಳನ್ನ ಹುಡ್ಕೊಂಡು ಕುತ್ಕೊಂಡಿರುವಂತದ್ದು, ವಿಡಿಯೋಗಳನ್ನ ಮಾಡಿರುವಂತದ್ದು. ಅರೆ, ಅಪರಿಚಿತ ಹೆಣ್ಣು ಮಕ್ಕಳು ಸತ್ತಿದ್ದಾರೆ, ದಫನ್ ಮಾಡಿದ್ದಾರೆ, ಅದರ ಬಗ್ಗೆ ಸತ್ಯ ಹೊರಗಡೆ ಬರಬೇಕು, ಯಾರೇ ಮಾಡಿರ್ಲಿ ಹೊರಗಡೆ ಬರಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಅವರ ತಪ್ಪುಗಳನ್ನ ಕಂಡಿಡ್ಕೊಂಡು ಇವರೊಂದು ವಿಡಿಯೋ ಮಾಡಿ ಏನೋ ಸಾಧನೆ ಮಾಡ್ಬಿಟ್ಟೆ ಅಂತೇಳಿ ಹೊರಡ್ತಾ ಇರುವಂತವ್ರು. ಸತ್ಯ ಶೋಧನೆ ಮಾಡ್ತೀನಿ ಅಂತ ಬಂದಂತವರೇ ಸೈಲೆಂಟ್ ಆಗೋದ್ರು. ಸತ್ಯ ಶೋಧನೆ ಮಾಡ್ತೀನಿ ಅಂತ ಬಂದವರೇ ಸೈಲೆಂಟ್ ಆಗೋದ್ರು. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೀನಿ ಅಂತ ಹೇಳಿದಂತವರೇ ಸೈಲೆಂಟ್ ಆಗ್ಬಿಟ್ರು. ನಮ್ಮ ಮೋಹನ್ ಬೋಳಂಗಡಿಯವರು ಏನೋ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಕೇಳ್ತಾ ಇರುವಂತಹ ವಿಚಾರ, ಮೋಹನ್ ಬೋಳಂಗಡಿಯವರೇ, ಇಲ್ಲಿ ಅಪರಿಚಿತ 74 UDRಗಳ ಬಗ್ಗೆ ಹೈಕೋರ್ಟ್ ಅಲ್ಲಿ ಇದೆಯಲ್ಲ, ಆ 74 ಅಪರಿಚಿತ ವ್ಯಕ್ತಿಗಳು ಅವ್ರ ಮನುಷ್ಯರಲ್ವಾ? ಅವ್ರಿಗೆ ನ್ಯಾಯ ಸಿಗಬೇಕಲ್ವಾ? ಆ ನ್ಯಾಯ ಸಿಗೋದಕ್ಕೆ ನಿಮ್ಮ ಮನಸ್ಸು ಆತುರಿತಾ ಇಲ್ವಾ ನಿಮ್ಗೆ? ನೀವು ಆ 74 ಜನ ಯಾವ ರೀತಿ ಅದೇನೋ ಆಗೇ ಇಲ್ಲ ಅಂತ ರಿಪೋರ್ಟ್ ಬಂದ್ರೆ ಸಂತೋಷ, ನಿಮಗೂ ಸಂತೋಷ, ನಮಗೂ ಸಂತೋಷ. ಸತ್ಯ ಹೊರಗಡೆ ಬರ್ಬೇಕಲ್ವಾ?
ಕಾನೂನು ಪ್ರಕಾರ ಆಗ್ತಾ ಇದೆಯಲ್ಲ. ಗಿರೀಶ್ ಮಟ್ಟಣ್ಣನವರು ಇದರ ಹಿಂದೆ ಬೆನ್ನತ್ತಿದ್ದಾರೆ, ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ, ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೇ ಚಿನ್ನಯ್ಯನ ಮಾತನ್ನ ನಂಬಿಕೊಂಡು ಚಿನ್ನಯ್ಯನಿಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಧನಂಜಯ್ ಅವರನ್ನೇ ದಾರಿ ತಪ್ಪಿಸಿದಂತಹ ಚಿನ್ನಯ್ಯ, ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯ್ ಅವರೇ ಸುವರ್ಣದಲ್ಲಿ ಕುತ್ಕೊಂಡು ಮಾತನಾಡ್ತಾರೆ. ಅವ್ರು ಹೇಳ್ತಾರೆ ಚಿನ್ನಯ್ಯನಿಗೆ ಆರೋಪಿ ಕಾಸಿ ಕೊಡಿಲಿ ಅಗಿಲಿ ಅಂತ ಹೇಳ್ತಾರೆ. ಅವರ ವಕೀಲರುಗಳು SP ಆಫೀಸ್ಗೆ ಹೋಗ್ತಾರೆ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗ್ತಾರೆ, 164 ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇಷ್ಟೆಲ್ಲಾ ಮಾಡಿದಂತವರು ಸುಪ್ರೀಂ ಕೋರ್ಟ್ಗೆ ಬುರುಡೆ ತಗೊಂಡು ಹೋಗಿರುವಂತ, ಇಷ್ಟೆಲ್ಲಾ ಮಾಡಿರುವಂತದ್ದು ಯಾತಕ್ಕೋಸ್ಕರವಾಗಿ? ಸತ್ಯ ಇದೆ, ಹೊರಗಡೆ ಬರಬೇಕು ಅಂತ ತಾನೆ. SIT ರಚನೆ ಆಗಿದೆ ತಾನೆ. ಒಂದು ಮಧ್ಯಂತರ ಒಂದು ವರದಿಯನ್ನ ಕೊಟ್ಟಿದ್ದಾರೆ ತಾನೆ. ಆ ಮಧ್ಯಂತರ ವರದಿನಲ್ಲಿ ಚಿನ್ನಯ್ಯ ಊತ ಹಾಕಿರುವ ಜಾಗದಲ್ಲಿ 3 ಕಡೆ ಅಸ್ಥಿಪಂಜರ ಸಿಕ್ಕಿದೆ, ಬಂಗ್ಲೆಗುಡ್ಡದಲ್ಲಿ 100 ಮೂಳೆಗಳು ಸಿಕ್ಕಿದೆ ಅಂತ ತಾನೆ. ಒಂದು ಮೂಳೆ ಸಿಕ್ಕಿದ್ರು ಸಹ ಅದು ಮನುಷ್ಯರ್ದ ತಾನೆ. ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ ಮೋಹನ್ ಬೋಳಂಗಡಿ ಅವರೇ. ಒಂದು ಕಡೆ ಸೌಜನ್ಯ ವಿಚಾರ, ಒಂದು ಕಡೆ ಆನೆ ಮಾಹುತನ ಜೋಡಿ ವಿಚಾರ, ಒಂದು ಕಡೆ ಚಿನ್ನಯ್ಯನ ವಿಚಾರದಲ್ಲಿ, ಎಲ್ಲಾ ವಿಚಾರದಲ್ಲೂ ನೀವು ಬರ್ತೀರಿ. ಯಾರು ತಪ್ಪಿತಸ್ಥರು ಇದ್ದಾರೋ ಯಾರಿದಾರೋ ಗೊತ್ತಿಲ್ಲ, ಅವರಿಗೆ ಸಾಧಕವಾಗಿ ಮಾತನಾಡುವ ರೀತಿಯಲ್ಲಿ ಮಾತನಾಡ್ತೀರಿ. ನೀವು ಹಿರಿಯ ಪತ್ರಕರ್ತರು, ನೀವು ಸತ್ಯಾಸತ್ಯತೆಗಳನ್ನ ಜನರ ಮುಂದೆ ಇಡಬೇಕಾಗಿತ್ತು. ಗಿರೀಶ್ ಮಟ್ಟಣ್ಣನವರು ಮಾಡ್ತಾ ಇರುವಂತಹ ಕೆಲಸವನ್ನ ನೀವು ಮಾಡಬೇಕಾಗಿತ್ತು. ನಿಮಗೆ ಆ ಭಾಗದಲ್ಲಿ ಏನೇನು ನಡೆದಿದೆ ಅಂತ ಗೊತ್ತಿರುತ್ತೆ. ಒಬ್ಬ ಗಿರೀಶ್ ಮಟ್ಟಣ್ಣನವರು ದಾಖಲೆಗಳನ್ನ ಸಂಗ್ರಹಣೆ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತದ್ದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಾಗಿರ್ಬೋದು, ಅಂಗಾಂಗಗಳ ಕಳತನ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಸಹ ಅವರು ವಿಡಿಯೋ ಮಾಡ್ತಾ ಇದಾರಲ್ಲ. CC ಕ್ಯಾಮೆರಾ ಇರ್ಬೋದು, ಸಂತೋಷ್ ರಾವ್ ಆನೆ ಮಾಹುತನ ಕೇಸ್ನಲ್ಲಿ ಫಿಟ್ ಆಗಿರುವಂತ ವಿಚಾರ ಇರ್ಬೋದು, ಯಮುನಾ ಮೇಲೆ ಅತ್ಯಾಚಾರ ಆಗಿರುವಂತ ಒಂದು ಅನುಮಾನ ಇದೆ ಅನ್ನೋ ವಿಚಾರ ಇರ್ಬೋದು, ಎಲ್ಲವನ್ನೂ ಗಿರೀಶ್ ಮಟ್ಟಣ್ಣನವರು ಬಿಚ್ಚಿಟ್ರಲ್ಲ. ಆ ಕೆಲಸ ಮೋಹನ್ ಬೋಳಂಗಡಿ ಅಂತವ್ರು ಮಾಡಬೇಕಾಗಿತ್ತು. ಆ ಕೆಲಸ ನೀವು ಮಾಡೇ ಇಲ್ಲ. ಈಗ ಇವ್ರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅಲ್ಲಿ ತಪ್ಪುಗಳನ್ನ ಕಂಡಿಡ್ಕೊಂಡು ಅಲ್ಲಿ ಅವ್ರು ಏನೋ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿ ಹಾಕ್ತೀರಿ. ಯಾರನ್ನ ಮೆಚ್ಚಲಿಕ್ಕೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇವತ್ತು ನಿನ್ನೆ ನಡೆದಂತ 29ನೇ ತಾರೀಕು ಹೈಕೋರ್ಟ್ನಲ್ಲಿ ಚಿನ್ನಯ್ಯನ ರಿಟ್ ಪಿಟಿಷನ್ ಅರ್ಜಿ ವಿಚಾರಣೆ ಇತ್ತು. ದಿನಾಂಕ ಮುಂದಕ್ಕೆ ಹೋಯ್ತು, ಅಲ್ಲಿ ಬರ್ತಾ ಇತ್ತು, ದಿನಾಂಕ ಮುಂದಕ್ಕೆ ಹೋಗಿದೆ. ಈಗ ಸೌಜನ್ಯ ಪ್ರಕರಣ ಇದೇ ಜುಲೈನಲ್ಲಿ ಬರ್ತಾ ಇದೆ. ಅಲ್ಲಿ ಆದೇಶ ಆಗ್ಬಹುದು. ಆದೇಶ ಆಯ್ತು ಅಂತಂದ್ರೆ ಎಲ್ಲವೂ ಹೊರಗಡೆ ಬರುತ್ತೆ. ಇಲ್ಲಿ ಇವರು ಹೋರಾಟಗಾರರು ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ಬೇರೆ ಯಾರೋ ತಪ್ಪಿಸ್ಕೊಂಡಿದ್ದಾರಾ, ಅಥವಾ ಸಂತೋಷ್ ರಾವೇ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾರಾ, ದಾರಿ ತಪ್ಪಿಸ್ತಾ ಇದ್ದಾನ, ಎಲ್ಲ ವಿಚಾರ ಹೊರಗಡೆ ಬರುತ್ತಲ್ಲ. ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಯ್ತು ಅಂದ್ರೆ ಎಲ್ಲ ಹೊರಗಡೆ ಬರುತ್ತಲ್ಲ ಮೋಹನ್ ಬೋಳಂಗಡಿ ಅವರೇ. ಆಗಲಿ, ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ಸಹಕಾರವೂ ಸಹ ಈ ಹೋರಾಟದ ಜೊತೆನಲ್ಲಿ ಇರಲಿ. ನೀವು ಏನೋ ತಪ್ಪು ಕಂಡಿಡ್ದು ನಾನೇನೋ ತಪ್ಪು ಕಂಡಿಡ್ದು ಬಿಟ್ಟಿದ್ದೀನಿ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನೀವು ಆಗ್ಬೇಕಾಗುತ್ತೆ ಹೊರತು ಈ ರೀತಿ ಗೊಂದಲಗಳನ್ನ ಮಾಡಬಹುದು. ಯಾಕೆ ಗೊತ್ತಾ ಮೋಹನ್ ಬೋಳಂಗಡಿ ಅವರೇ, ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದಂತಹ ಬೆಲೆ ಇರುತ್ತೆ. ಇಲ್ಲಿ ಜೀವಗಳು ಹೋಗಿರುವಂತದ್ದು, ಇಲ್ಲಿ ನಮ್ಮ ಕಣ್ಣು ಮುಂದೆ ಇರುವಂತ 74 UDRಗಳಿರ್ಬೋದು, ಚಿನ್ನಯ್ಯ ಹೇಳಿರುವಂತ 100 ಹೆಣಗಳಿರ್ಬೋದು, ಸೌಜನ್ಯ ಇರ್ಬೋದು, ಆನೆ ಮಾವುತ ಇರ್ಬೋದು, ಇವೆಲ್ಲವೂ ಸಹ ನಮ್ಮಂತೆ ನಿಮ್ಮಂತೆ ಮನುಷ್ಯ ಜೀವಗಳೇ. ಈ ಎಲ್ಲದಕ್ಕೂ ಸಹ ತಂದೆ ತಾಯಿ ಇರ್ತಾರೆ, ಕುಟುಂಬ ಇರ್ತಾರೆ, ಎಲ್ಲವನ್ನೂ ಇರ್ತಾರೆ. ಅವ್ರಿಗೂ ನ್ಯಾಯ ಸಿಗ್ಬೇಕಲ್ಲ ಮೋಹನ್ ಬೋಳಂಗಡಿ ಅವರೇ. ಅದಕ್ಕೋಸ್ಕರವಾಗಿ ಹೋರಾಟಗಾರರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹೋರಾಟಗಾರರನ್ನೇ ಗುರಿಯಾಗಿಸಿಕೊಂಡು ಆ ಹೋರಾಟಗಾರರೇ ವಿಲನ್ ಅನ್ನೋ ರೀತಿ ಬಿಂಬಿಸೋದಿಕ್ಕೆ, ಯಾರನ್ನೋ ತೃಪ್ತಿ ಪಡಿಸೋದಿಕ್ಕೆ, ಯಾರ ಅತ್ಯಾಚಾರಗಳಿದಾರೋ ಅವರು ಖುಷಿ ಪಡ್ತಾ ಇರ್ತಾರೆ. ಮೋಹನ್ ಬೋಳಂಗಡಿ ಅವರು ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಸಂತ ಗಿಳಿ ಅವರು ಮಾತಾಡ್ತಾ ಇದ್ದಾರೆ, ರಿಪಬ್ಲಿಕ್ ಕನ್ನಡದವ್ರು ಮಾತನಾಡ್ತಾ ಇದ್ದಾರೆ, ಅಜಿತ್ ಹನುಮಕ್ನವ್ರು ಹಿಂದೆನೆ ಮಾತಾಡಿದ್ದಾರೆ. ಈ ರೀತಿ ಅವರು ಖುಷಿ ಪಡ್ತಾ ಇರ್ತಾರೆ. ಸತ್ಯ ಗೆಲ್ಲಬೇಕು. ಆ ಸತ್ಯಕ್ಕೆ ಬಾಲನ್ ಅವರು ಇವತ್ತೇನು ಟೊಕ್ಕ ಕಟ್ಟಿ ನಿಂತಿದ್ದಾರೆ ಸತ್ಯ ಗೆಲ್ಸೋದಕ್ಕೆ. ಅವರೆಲ್ಲರಿಗೂ ಸಹ ಸಹಕಾರಿಯಾಗಿರೋಣ. ಮೋಹನ್ ಬೋಳಂಗಡಿ ಅವರೇ, ಗಿರೀಶ್ ಮಟ್ಟಣ್ಣನವರನ್ನ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ, ಕುಸುಮಾವತಿ ಅವರನ್ನ, ಹೋರಾಟಗಾರರನ್ನ ಟಾರ್ಗೆಟ್ ಮಾಡೋದನ್ನ ಫಸ್ಟ್ ನಿಲ್ಲಿಸಿಬಿಡಿ. ನಿಮ್ಮ ಕೈಲಿ ಸಾಧ್ಯ ಆಯ್ತು ಅಂದ್ರೆ ನಿಮಗೆ ಗೊತ್ತಿರುವಂತಹ ಸತ್ಯದ ಮಾಹಿತಿಗಳಿದ್ರೆ ಅದನ್ನ ಹಂಚಿಕೊಡಿ. ಹೋರಾಟಗಾರರ ಜೊತೆ ನಿಮ್ಮ ಕೈ ಇರಲಿ ಅಂತ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾನು ನಿಮಗೆ ಮನವಿ ಮಾಡಿಕೊಳ್ತೇನೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.